An object is placed at a distance of 10 cm from the combination of lenses of power 10, 20 and 4 diopter. Find the position and the nature of the image so found. ಈ ಪ್ರಶ್ನೆಯನ್ನು ನಿಮ್ಮ ಕಾಂಬಿನೇಷನ್ ಆಫ್ ಲೆನ್ಸಸ್ ಎಕ್ಸ್ಟೆಂಡ್ ವರ್ಷನ್ನು ಪಾಸ್ ಮಾಡಿ ನೀವೇ ಸ್ವಂತ ನೋಡಿ. ಸೊ ಏನು ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ನಿಮ್ಮ ಪವರ್ ಅಲ್ವಾ. ಸೊ ಹೇಗೆ ಮಾಡೋದು ಇದನ್ನು, ಮೊದಲೇದಾಗಿ ಪ್ರಿನ್ಸಿಪಲ್ ಆಕ್ಸೆಸ್ ಕಾನ್ವೆಕ್ಸ್ ಎಲ್ಲ ಪಾಸಿಟಿವ್ ಇದೆಯಲ್ಲ, ಹಾಗಾಗಿ ಕಾನ್ವೆಕ್ಸ್. ಇಟ್ ಇಸ್ ಟು ದ ಲೆಫ್ಟ್ ಆಫ್ ದ ಲೆನ್ಸಸ್ ಅಲ್ವಾ. ಸೊ ಇದು +10 cm. ಸೊ ಮೊದಲೇದಾಗಿ ವಿ ಹ್ಯಾವ್ ಬಿನ್ ಗಿವನ್ ದ ಪವರ್ ಆಫ್ ದ ಲೆನ್ಸ್ ಇಸ್, ಫಸ್ಟ್ ಲೆನ್ಸ್ ಇಸ್ 10 diopter, second one is 20 diopter, third one is 40 diopter. ನಿಮ್ಮ ಆಬ್ಜೆಕ್ಟ್ ಬಂದು -10 cm ಮೈನಸ್ ಅಲ್ವಾ. ಸೊ ಏನೇನು ಕಂಡುಹಿಡಬೇಕು, ವಿ ಹ್ಯಾವ್ ಟು ಫಿಗರ್ ಔಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ನೇಚರ್ ಆಫ್ ಇಮೇಜ್, ಇಷ್ಟು ಕಂಡುಹಿಡಿಬೇಕು ಅಲ್ವಾ. ಸೊ ಮೊದಲೇದಾಗಿ ಏನು ಮಾಡಬೇಕು, ನಾವು ಎಫೆಕ್ಟಿವ್ ಪವರ್ ಕಂಡುಹಿಡಿಬೇಕು ಅಲ್ವಾ. ಯಾಕಂತ ಹೇಳಿದ್ರೆ ಅದು ಪೂರ ಕಾಂಬಿನೇಷನಾಗಿ ನೀವು ಇಮೇಜ್ ಕಾಣುತ್ತೆ ಹೊರತು ಅದಕ್ಕೆ ಮೊದಲೇ ಕಾಣಲ್ಲ, ಇಂಡಿವಿಜುವಲಾಗಿ ಕಂಡುಹಿಡಿಯೋದಕ್ಕಾಗಲ್ಲ. ಸೊ ಎಫೆಕ್ಟಿವ್ ಪವರ್ ಕಂಡುಹಿಡಿಯಲೇಬೇಕು. ಸೊ P1 + P2 + P3. ಸೊ ಇದು 10 + 20 + 4, ಸೊ 34 ಡಯಾಪ್ಟರ್ ಪಾಸಿಟಿವ್ ಅಂತ ಹೇಳಿದ್ರೇನೋ ಕಾನ್ವೆಕ್ಸ್ ಅಂತ ಹೇಳ್ಬೋದು ಕೊನೆಯದಾಗಿ. ಸೊ ಎಫೆಕ್ಟಿವ್ ಲೆನ್ಸ್ ಇಸ್ ಆಲ್ಸೋ ಕಾನ್ವೆಕ್ಸ್ ಅಲ್ವಾ. ಸೊ ಎಫೆಕ್ಟಿವ್ ಫೋಕಲ್ ಲೆಂತ್ ಕಂಡುಹಿಡಿಯೋಣ ಹೇಗೆ, by 100 focal length effective in centimeter. So this is 34, which is equal to 100 by effective focal length in centimeter. So ಏನು ಮಾಡೋಣ, ಇಲ್ಲಿ ಹೇಗೆ ಸಾಲ್ವ್ ಮಾಡೋದು, ಮಲ್ಟಿಪ್ಲೈ both the sides with 1/34. ಸೊ ಏನಾಗುತ್ತೆ, 1 17 ಮತ್ತು 50. ಸೊ ಎಫೆಕ್ಟಿವ್ ಫೋಕಲ್ ಲೆಂತ್ ಇನ್ ಸೆಂಟಿಮೀಟರ್ ಇಸ್ 50/17 ಸೆಂಟಿಮೀಟರ್. ಪಾಸಿಟಿವ್ ಸರಿ ಇದೆ, ಈ ವ್ಯಾಲ್ಯೂ ಸರಿ ಇದೆಯೋ ಇಲ್ಲ, ಕ್ಯಾಲ್ಕುಲೇಷನ್ ತಪ್ಪು ಮಾಡಿಲ್ಲ ಅಂದರೆ ಸರಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ತಪ್ಪು. ಸೊ ಎಫೆಕ್ಟಿವ್ ಫೋಕಲ್ ಲೆಂತ್ is equal to 1/v minus 1/u. So this is 17/50, which is equal to 1/v minus of -10. So this is +10 ಅಲ್ವಾ. ಸೊ ಇದು ಟ್ರಾನ್ಸ್ಪೋಸ್ ಆಯಿತು ಅಂತ ಹೇಳಿದ್ರೆ +1/10, which is equal to 1/v. ಸೊ LCM ಬಂದು 50, ನೆಗೆಟಿವ್ ಇದು ಕ್ಯಾನ್ಸಲ್ ಮಾಡೋದು ಮರ್ತೋಯ್ತು, ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಸೊ ಇವಾಗ ಇದು ವ್ಯತ್ಯಾಸ ಎಷ್ಟು, 12. ಸೊ v is equal to 50/12 ಸೆಂಟಿಮೀಟರ್. ಸರಿನಾ. ಸೊ ಹೇಗೆ ಇದು ಇಮೇಜು, ಇಟ್ ಇಸ್ ಟು ದ ರೈಟ್ ಆ್ಯಂಡ್ ಇನ್ವರ್ಟೆಡ್ ಅಲ್ವಾ, ಯಾಕಂದರೆ ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇದೆ, ಸರಿ ತಾನೆ. ಸೊ nature of image is real and inverted, not virtual, real and inverted ಅಲ್ವಾ. ಇದೇ ನಿಮ್ಮ ಉತ್ತರ.